ಟೆಕ್ನಾಲಜಿ ಅಂದ್ರೆ ಏನು? ಇದು ಅಪ್ಲಿಕೇಶನ್ ಆಫ್ ಸೈನ್ಸ್. ವಿಥೌಟ್ ಟೆಕ್ನಾಲಜಿ ವಿ ಕಾಂಟ್ ಕಾಂಪಿಟೇಟ್ ವಿತ್ ಅದರ್ ಕಂಟ್ರೀಸ್. ಯಾವುದೇ ದೇಶದೊಂದಿಗೆ ಅಥವಾ ಬೇರೆ ದೇಶಗಳ ಅಭಿವೃದ್ಧಿಯೊಂದಿಗೆ ನಾವು ಕಾಂಪಿಟೇಷನ್ ಮಾಡಬೇಕಾದ್ರೆ ನಮ್ಗೆ ಟೆಕ್ನಾಲಜಿ ಬೇಕು. ಟೆಕ್ನಾಲಜಿ ಅಂದ್ರೆ ಈಗ ಹೊಸದು ಬರೋದು AI, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ. ಫಾರ್ ಎಕ್ಸಾಂಪಲ್ ಈಗ ನಾವು ಚೈನಾ ಜೊತೆ ನಮ್ಮ ಭಾರತ ದೇಶ ಕಂಪೇರ್ ಮಾಡಿದ್ರೆ ನಾವು ಸುಮಾರು 30-40 ವರ್ಷಗಳ ಹಿಂದಿದ್ದೆವು. ಅಮೆರಿಕ ಜೊತೆ ಕಂಪೇರ್ ಮಾಡಿದ್ರು ಹಿಂದಿದ್ದೆವು. ರಷ್ಯಾ ಜೊತೆ ಕಂಪೇರ್ ಮಾಡಿದ್ರು ಹಿಂದಿದ್ದೆವು. ಸೊ ಈ ಪ್ರಪಂಚದ ಅಭಿವೃದ್ಧಿ ಜೊತೆ ನಾವು ಕಾಂಪಿಟೇಷನ್ ಮಾಡಬೇಕಾದ್ರೆ ನಮಗ ಟೆಕ್ನಾಲಜಿ ಬೇಕೇ ಬೇಕು. ಸೊ ಈ ಟೆಕ್ನಾಲಜಿ ಮುಖಾಂತರ ನಾವು ಸಮಯನೂ ಉಳಿಸ್ಕೋಬಹುದು, ದುಡ್ಡುನು ಉಳಿಯುತ್ತದ, ಮತ್ತು ಪ್ರಪಂಚದ ಬೇರೆ ದೇಶದ ಜೊತೆಗೆ ನಾವು ಕಾಂಪಿಟೇಷನ್ ಮಾಡಬಹುದು. ಅದಕ್ಕ ಟೆಕ್ನಾಲಜಿ ಆಗಲಿ AI ಆಗಲಿ ಇದು ಬಹಳ ಅವಶ್ಯಕದ ಅಂತ ನನ್ನ ಅನಿಸಿಕೆ. ಕೃತಕ ಬುದ್ಧಿಮತ್ತೆ AI ಎನ್ನುವುದು ಯಂತ್ರಗಳಿಗೆ ಮಾನವನಂತೆ ಆಲೋಚಿಸಲು, ಕಲಿಯಲು ಮತ್ತು ನಿರ್ಧಾರ ತೆಗೆದುಕೊಳ್ಳಲು ಸಹಾಯ ಮಾಡತಕ್ಕಂತ ಒಂದು ತಂತ್ರ. ಅರ್ಥ ಆಯ್ತಾ? AI ಅಂತಕ್ಕಂಥದ್ದು, ಯಾಕಂದ್ರೆ ನಾನಿಲ್ಲಿ ನೋಡುವ ಹಾಗೆ ಆರ್ಟ್ಸ್, ಸೈನ್ಸ್ ಮತ್ತೆ ಕಾಮರ್ಸ್ ಬ್ಯಾಕ್ ಗ್ರೌಂಡ್ ಇರ್ತಕ್ಕಂಥ ಟೀಚರ್ಸ್, ಪ್ರಿನ್ಸಿಪಲ್ ಇರ್ತಾರೆ, ಡಾಕ್ಟರ್ಸ್ ಅಥವಾ ಮೆಡಿಕಲ್, ಇಂಜಿನಿಯರಿಂಗ್ ಪ್ರಿನ್ಸಿಪಲ್ಸ್ ಇಲ್ಲಿ ಬಂದಿಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ಸಾರಿ, ಬಂದಿದ್ರೆ ಹೇಳಿಕ್ಕಾಗಲ್ಲ ಅನ್ಕೊಳ್ತೀನಿ. ಅದಕ್ಕೆ ನಾನು AI ಬಗ್ಗೆ ಸ್ವಲ್ಪ ಬೇಸಿಕ್ ನಲ್ಲಿ ನಾನು ಹೇಳಿದೆ. ಈ ಕೃತಕ ಬುದ್ಧಿಮತ್ತೆ ಅಂತಕ್ಕಂಥದ್ದು, AI ಅಂತಕ್ಕಂಥದ್ದು, ಇದು ಮಾನವನಂತೆ ಆಲೋಚಿಸಲು ಮತ್ತು ಕಲಿಯಲು ಮತ್ತು ನಿರ್ಧಾರ ತೆಗೆದುಕೊಳ್ಳಲು ಸಹಾಯ ಮಾಡುವ ಒಂದು ತಂತ್ರಜ್ಞಾನ. ಇದು ರಚನೆ ಹೇಗಾಗಿದೆ ಅಂದ್ರೆ, ಇದು ರಚನೆ ಹೇಗಾಯ್ತು? ಮೈಂಡ್ ಅಂಡ್ ಇಂಟೆಲೆಕ್ಚುವಲ್ ಅಂತಲ್ಲ, ಮೈಂಡ್ ಅಂಡ್ ಇಂಟೆಲೆಕ್ಟ್ ನಾವು ಬುದ್ಧಿ, ಮನಸ್ಸು ಮತ್ತು ಬುದ್ಧಿ, how it was created, it is created by the God ಅಂತಕ್ಕಂಥದ್ದು. ನಮ್ಮನ್ನು ನಾವಂತೂ ರಚನೆ ಮಾಡ್ಕೊಂಡಿಲ್ಲ ಸರ್. ಇದು ನಮ್ಮ ದೇಹದ ರಚನೆಯು ಕೂಡ ನಮ್ಮನ್ನು ನಾವು ಮಾಡ್ಕೊಂಡಿಲ್ಲ. 5 ತತ್ವಗಳಿಂದ ಆಗಿದೆ. ನಾವು ಮಾತಾಡ್ತೀವಿ, ವಿಚಾರ ಮಾಡ್ತೀವಿ ಅಂದ್ರೆ 2 ಕಾಂಬಿನೇಷನ್ ಇದೆ ಇಲ್ಲಿ. ಒಂದು ಭೌತಿಕ ಮತ್ತು ಮತ್ತೊಂದು ಅಭೌತಿಕ, ಗೋಚರ ಮತ್ತು ಅಗೋಚರ ಅಂತಕ್ಕಂಥದ್ದು. ಹಾರ್ಡ್ವೇರ್ ಅಂಡ್ ಸಾಫ್ಟ್ವೇರ್ ಅಂತ ನಾವು ಅಂತೀವಿ. ಎಲ್ಲಿ? ಈ ಮಷಿನ್ ನಲ್ಲಿ ಹಾರ್ಡ್ವೇರ್ ಅಂಡ್ ಸಾಫ್ಟ್ವೇರ್ ಅಂತೀವಿ. ಇದು ಬಾಡಿ ಎಲ್ಲ ಪಂಚತತ್ವಗಳಿಂದ ಆಗಿರ್ತಕ್ಕಂಥದ್ದು. ಬಾಡಿ ಇದು ಹಾರ್ಡ್ವೇರ್ ಇದೆ, ಒಳಗಡೆ ಇದೆಯಲ್ಲ ಇವೆಲ್ಲ ಮನಸ್ಸು ಮತ್ತು ಬುದ್ಧಿ, ಇದು ಸಾಫ್ಟ್ವೇರ್ ಇದೆ. ಜ್ಞಾನ ಪಡೆದುಕೊಳ್ಬೇಕು, ನಾವು ಮೌಲ್ಯವನ್ನ ಕಳೆದುಕೊಳ್ಳಬಾರದು. ಬುದ್ಧಿಯನ್ನ ಪಡೆದುಕೊಳ್ಬೇಕು, ಚಿತ್ತವನ್ನ ಕಳೆದುಕೊಳ್ಳಬಾರದು. ಮಾಹಿತಿಯನ್ನ ಪಡೆದುಕೊಳ್ಬೇಕು, ಅನುಭವವನ್ನ ಕಳೆದುಕೊಳ್ಳಬಾರದು. ಜ್ಞಾನವನ್ನ ಪಡೆದುಕೊಳ್ಬೇಕು, ಹೃದಯವಂತಿಕೆಯನ್ನ ಉಳಿಸ್ಕೊಂಡು ಹೋಗ್ಬೇಕು, ಹೃದಯವಂತಿಕೆ ಕಳ್ಕೊಂಡು ಹೋಗಬಾರ್ದು ಅಂತಕ್ಕಂಥದ್ದನ್ನ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇದನ್ನ ಅತಿಯಾಗಿ ಕೂಡ ನಾವು ಅವಲಂಬನೆ ಮಾಡಬಾರ್ದು. ಇದು ಸ್ವಂತ ಸೆಲ್ಫ್ ಡಿಸ್ಟ್ರಾಯ್ ಇದು ಮಾಡಂಗಿಲ್ಲ, ಸ್ವಂತ ಹಾನಿಕಾರಕ ಅಲ್ಲ. ಇದು ಅದರಲ್ಲೇ ಹಾನಿ ಮಾಡಲ್ಲ. ಕೃತಕ ಬುದ್ಧಿಮತ್ತೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಏನಿದೆಯಲ್ಲ, ಇದು ಅದರಲ್ಲೇ ಹಾಳು ಮಾಡಂಗಿಲ್ಲ, ಯಾರಿಗೂ ಹಾಳು ಮಾಡಂಗಿಲ್ಲ. ಆದ್ರೆ ನಾವು ಅದನ್ನ ದುರುಪಯೋಗ ಮಾಡಿಕೊಂಡು ಹಾಳು ಮಾಡ್ಲಿಕ್ಕೆ ನಾವು ಒಂದು ಅವಕಾಶವನ್ನ ಕೊಡ್ತೀವಿ. ಯಾರೋ ಉದ್ಯೋಗಿಗಳಾಗ್ಬೇಡ್ರಿ, ಉದ್ಯೋಗದಾತಗಳಾಗ್ರಿ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಸರ್ಕಾರ ಕಡೆಯಿಂದ ಏನೇನು ಬೆನಿಫಿಟ್ಸ್ ಇದೆ, ಯಾವ ರೀತಿ ಸವಲತ್ತುಗಳಿದೆ? ಈಗ ಬಹಳಷ್ಟು ನಮ್ದು ವಿದ್ಯಾರ್ಥಿಗಳು ಡಿಗ್ರಿಲಿಂದ ಹೊರ ಬರ್ತಾ ಇದ್ದಾರೆ, ಬಹಳ ನಿರುದ್ಯೋಗಿಗಳು ಆಗಿದ್ದಾರೆ. ಅಂತವರಿಗೆ ಏನೇನು ಸಲಹೆಗಳಿದೆ ಸರ್ಕಾರ ಕಡೆಯಿಂದ? ಸ್ವಲ್ಪ ಅಮೌಂಟ್ದಾಗ ಅವ್ರಿಗೆ ಉದ್ಯೋಗ ಮಾಡುವಂತ ಶಕ್ತಿ ಇರಬೇಕು ಅಂತ ಸರ್ಕಾರ ಸ್ವಲ್ಪ ಅವರಿಗೆ ಸಲಹೆ ಮಾಡ್ಬೇಕು. ಅದ್ರ ಬಗ್ಗೆ ಅನಿಸಿಕೆ? ನಾವೇ ಕ್ರಿಯೇಟ್ ಮಾಡಿದ್ದು ನಮ್ಮ ಮೈಂಡ್ ಇನ್ನೊಂದು ವರ್ಷನ್ ಅಷ್ಟೇ, ಅಂದ್ರೆ ಅಪ್ಗ್ರೇಡೇಷನ್. ಜಸ್ಟ್ ಏನ್ ಹೇಳ್ತಾರೆ ಸಿಂಗಲ್ ಲೈನ್ ಅಂದ್ರೆ, ಯು ಆರ್ ನಾಟ್ ಗೋಯಿಂಗ್ ಟು ಲೂಸ್ ಎ ಜಾಬ್, ಜಸ್ಟ್ ಯು ಅಪ್ಗ್ರೇಡ್ ಅಷ್ಟೇ, ಮತ್ತೇನಿಲ್ಲ. ಅಂದ್ರೆ ಅಷ್ಟೇ. ಮನುಷ್ಯನಿಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಓಕೆ, ಕುಂಟೆ ನೇಗಿಲು ಹೊಡೆಯೋ ಕಾಲದಿಂದ ನಾವು ಈಗ ಟ್ಯಾಕ್ಟ್ರಿ, ಬೇರೆ ಆಧುನಿಕ ಯಂತ್ರೋಪಕರಣಗಳಿಗೆ ನಾವು ಹೆಜ್ಜೆ ಇಟ್ಟಿದ್ದೀವಿ. ಹಾಗಾಗಿ ಏನು ದೊಡ್ಡ ಚಾಲೆಂಜ್ ಏನಲ್ಲ. ಈಗ ಜೆನ್ಜಿ ಕಾಲ, ನೆಕ್ಸ್ಟ್ ಜೆನ್ಜೆಡ್ ಕಾಲ. ಸೊ ಮೋಸ್ಟ್ಲಿ ನಾವ್ ಹಿಂದುಳಿದ್ರು, ನಮ್ಮ ಮಕ್ಕಳು ನೆಕ್ಸ್ಟ್ ಫುಲ್ ಅಪ್ಗ್ರೇಡೇಷನ್ ಆಗಿರ್ತಾರೆ.